ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆರ್ಚಿ ಅವ್ರದ್ದು ಪಾನಿಪುರಿ ಕಿಟ್ನ ರೆಡಿ ಟು ಕುಕ್ ಅಂತ ಇದೆ, ಇದನ್ನ ಟ್ರೈ ಮಾಡ್ತಾಯಿದ್ದೀವಿ. ಇದು ಒಂದು 55 ರುಪೀಸು. ನೋಡೋಣ ಇದರಲ್ಲಿ ಯಾವ ಥರ ಎಲ್ಲ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಅದೇ ಥರ ಮಾಡಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ನೋಡಿ, ಇದು ಒಂದು 55 ರೂಪಾಯಿ. ಒಳಗಡೆ ಎಲ್ಲ ಏನು ಕೊಟ್ಟಿದ್ದಾರೆ ನೋಡೋಣ. ಇದು ಪೂರಿದು ಒಂದು 25-26 ಪೂರಿ ಇರುತ್ತವೆ ಇದರೊಳಗಡೆ. ಮತ್ತು ಸ್ವೀಟ್ ಕೊಟ್ಟಿದ್ದಾರೆ, ಸ್ವೀಟ್ ಟೊಮೊಟೊ ಸಾಸ್ ಕೊಟ್ಟಿದ್ದಾರೆ. ನೋಡೋಣ, ಇದರೊಳಗಡೆ ಈ ಥರ ಪ್ಯಾಕ್ ಮಾಡಿದ್ದಾರೆ. ಓಪನ್ ಮಾಡಿ ಇದು ಸ್ವೀಟ್ ಟೊಮೊಟೊ ಸಾಸು, ಚಟ್ನಿ, ಸ್ವೀಟಿಂದು ಟೊಮೊಟೊ ಚಟ್ನಿ, ಮತ್ತು ಇದು ಮಿಂಟ್ ಪಾನಿಪುರಿ ಪೌಡರು. ಇದು ಮಸಾಲ ಒಳಗಡೆ ಹಾಕಿ ಕಲಿಸ್ಕೊಳ್ಳೋದು, ಆಲೂಗೆಡ್ಡೆದು ಮಸಾಲ ಒಳಗಡೆ ಹಾಕಿ ಕಲಿಸ್ಕೊಳ್ಳೋದು. ಈಗ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಪೂರಿ ಎಲ್ಲನೂ ಪೂರಿ ಮಾಡ್ಕೊಳ್ಳೋಣ. ನೋಡೋಣ, ನಾವು ಆಚೆ ತಿಂತೀವಲ್ಲ ಅದೇ ಥರ ಸೇಮ್ ಟೇಸ್ಟ್ ಇರುತ್ತಾ ಅಂತ ಚೆಕ್ ಮಾಡೋದಕ್ಕೆ ಒಂದು ತಂದಿದ್ವಿ. ಹೇಗೆ ಬರುತ್ತೆ ನೋಡೋಣ. ಪೂರಿನ ಹಾಕ್ತಾಯಿದ್ದೀನಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನೋಡಿ, ಈ ಥರ ಇರುತ್ತೆ ಒಳಗಡೆ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಪೂರಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 26 ಇತ್ತು. ಎಲ್ಲ ಪೂರಿನೂ ರೆಡಿ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಾಕ್ಕೊಳ್ಳೋಣ. ಹಾಕೋಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕಿದ ನಂತರ ಅವ್ರದ್ದೇ ಒಂದು ಮಸಾಲ ಇರುತ್ತೆ, ಅದನ್ನು ಹಾಕ್ಕೊಳ್ಳೋಣ. ಹಾಕೋಬಿಟ್ಟು ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೆ ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಲಾದರೆ ಕೈಲಿ, ಇಲ್ಲ ಸ್ಮ್ಯಾಶರ್ ಇಲ್ಲ ಅಂದರೆ ಲೋಟದಲ್ಲಾದರೆ ಲೋಟದಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಆಲೂಗೆಡ್ಡೆದು ರೆಡಿ. ಇನ್ನೊಂದು ಕಡೆ 1/4 ಲೀಟ್ರಿಗೆ ಈ ಮಿಂಟ್ ಪೌಡರ್ ಹಾಕ್ಕೊಳ್ಳೋಣ. ಪುದೀನ ನೀರಿಗೆ ಹಾಕ್ಕೋಬೇಕು. ಪುದೀನನ ಜಾರಲ್ಲಿ ರುಬ್ಬಿಬಿಟ್ಟು ಆ ನೀರಿಗೆ ಈ ಪೌಡರ್ ಹಾಕ್ಕೋಬೇಕು. ನಿಮಗೆ ಪುದೀನ ಇಷ್ಟ ಆದರೆ ದಯವಿಟ್ಟು ಹಾಕ್ಕೊಳ್ಳಿ, ಅದೇ ಥರ ಮಾಡ್ಕೊಳ್ಳಿ. ಸ್ವಲ್ಪ ಸಪ್ಪೆ ಥರ ಅನ್ನಿಸ್ತು ನಮಗೆ, ಹಾಗಾಗಿ ನಾವು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಪಾನಿ ರೆಡಿ. ಈ ಕಡೆ ಅವರೇ ಪ್ಯಾಕ್ ಮಾಡಿರ್ತಾರೆ ಇದು ಸ್ವೀಟ್ ಟೊಮೊಟೊ ಚಟ್ನಿನ, ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಪಾನಿಪುರಿ ರೆಡಿ. ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ನೋಡಿ, ಈ ಥರ ಆಲೂಗೆಡ್ಡೆ ಎಲ್ಲ ಫಿಲ್ ಮಾಡ್ಕೊಬಿಟ್ಟು ಸ್ವೀಟ್ ಬೇಕಾದರೆ ಸ್ವಲ್ಪ ಹಾಕ್ಕೊಬಿಟ್ಟು ಪಾನಿಗೆ ಹೆಚ್ಕೊಳ್ಳಿ, ತಿನ್ನಿ. ನೋಡಿ, ಆಚೆ ತಿನ್ನಷ್ಟು ಏನು ಟೇಸ್ಟ್ ಇರಲಿಲ್ಲ, ಬಟ್ ಓಕೆ, ಒಂದು 100%ಅಲ್ಲಿ 80%. ಥ್ಯಾಂಕ್ ಯು ಫಾರ್ ವಾಚಿಂಗ್.